ಕೊಟ್ಟಿದ್ರು ಎಲ್ಲ ಹೇಳಿ ಅದು ಹೇಳ್ಬಿಟ್ಟು ಇದನ್ನು ಹೇಳಿ ಟೋಟಲ್ ಹೇಳ್ಬಿಡಿ ಇಡೀ ನಾನು ಸವಾಲಾಗ್ತಾ ಇದ್ದೀನಿ ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಡೀ 10 ವರ್ಷದಲ್ಲಿ ಮೋದಿ ಸರ್ ಕರ್ನಾಟಕಕ್ಕೆ ಪಿನ್ ಟು ಪಿನ್ ಎಲ್ಲ ಇಲಾಖೆಗಳಲ್ಲಿ ನಿಮ್ಮಲ್ಲಿ ಎಷ್ಟು ಇಲಾಖೆ ಇದೆ ಅಷ್ಟು ಇಲಾಖೆಗೂ ಎಷ್ಟು ದುಡ್ಡು ಬಂದಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಂಥ 10 ವರ್ಷದಲ್ಲಿ ಎಷ್ಟು ಬಂದಿದೆ ಓಪನ್ ಆಗಿ ಹೇಳ್ಬಿಡಿ ರೌಂಡ್ ಫಿಗರ್ ಹೇಳ್ಬಿಡಿ ಜನಕ್ಕೆ ಅರ್ಥ ಆಗ್ತದೆ ಬಿಡಿಸಿ ಯಾಕೆ ಹೇಳ್ತೀರಾ ರೌಂಡ್ ಫಿಗರ್ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಕರ್ನಾಟಕಕ್ಕೆ ಇಷ್ಟು ಎಲ್ಲ ಇಲಾಖೆ ಸೇರಿ ಇಷ್ಟು ಬಂದಿದೆ ಮೋದಿಯವರಿದ್ದಾಗ ಇಷ್ಟು ಕಡಿಮೆ ಬಂದಿದೆ ಅಂತ ಹೇಳಿ ನೋಡೋಣ ನಿಮಗೆ ಆ ಧೈರ್ಯ ಇದ್ದರೆ ಹೇಳಿ ಅದು ಬಿಟ್ಬಿಡ್ತೀರಾ ಯಾವುದೋ ತೊಗೊಳೋದು ಒಂದು ಹೇಳೋದು ಬರಗಾಲದ್ದು ಅಂತ ಬರಗಾಲದ್ದು ನಮ್ಮ ಸರ್ಕಾರ ಇದ್ದಾಗ ನಾವೇನು ಕೊಟ್ಟಿದ್ದೀರಿ ಬರಗಾಲ ಫ್ಲಡ್ ಬಂದಿತ್ತು ನಾವು ಸರ್ಕಾರ ಇದ್ದಾಗ ನೀವು ಬಂದಮೇಲೆ ಬರಗಾಲ ಬಂದಿದೆ ಸಿದ್ದರಾಮಯ್ಯನವರು 5 ವರ್ಷ ಇದ್ದಾಗೂ ಬರಗಾಲ ಈಗ 1 ವರ್ಷ ಬಂದಾಗೂ ಬರಗಾಲ ನಾವಿದ್ದಾಗೆಲ್ಲ ಫ್ಲಡ್ ಆಯಿತು ಅವಾಗೇನು ದುಡ್ಡುಗಳು ಎಲ್ಲಿಂದ ಬಿಡುಗಡೆ ಮಾಡಿದ್ದೀರಿ ನಾನೇ ಕಂದಾಯ ಸಚಿವನಿದ್ದೆ ನವಂಬರಲ್ಲಿ ಅಕ್ಟೋಬರಲ್ಲಿ ಫ್ಲಡ್ ಆದರೆ ನವಂಬರಲ್ಲಿ ಡಿಸೆಂಬರಲ್ಲಿ ಹಣ ಬಿಡುಗಡೆ ಮಾಡಿದ್ದೀನಿ ಕೇಂದ್ರ ಸರ್ಕಾರ ನಮಗೆ ಅದನ್ನು ಮಾರ್ಚು ಮೇನಲ್ಲಿ ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಾಗೂ ಕೊಟ್ಟಿರೋದು ಹೆಂಗೆ ಕೊಟ್ಟಿದ್ದಾರೋ ಮೋದಿಯವ್ರ ಸರ್ಕಾರದಾಗೂ ಅದೇ ರೀತಿ ಕೊಟ್ಟಿದ್ದಾರೆ ಎಲ್ಲ ಒಂದೇ ರಾಜ್ಯದ್ದು ಕೊಡಲ್ಲ 10-12 ರಾಜ್ಯದಲ್ಲಿ ಬರಗಾಲ ಇದೆ ಎಲ್ಲವನ್ನು ಸಮೀಕ್ಷೆ ಮಾಡಿ ಕೊಡಬೇಕು ಈಗ ಹೋಗಿದ್ದಾರಲ್ಲ ಸುಪ್ರೀಂ ಕೋರ್ಟ್ಗೆ ಮೊನ್ನೆ ಕೇರಳ ಹೋಗಿ ಚೀಮಾರಿ ಹಾಕ್ಸ್ಕೊಂಬಂದಿದ್ದಾರಲ್ಲ ಇವರು ಹಾಕ್ಸ್ಕೊಂಬರಲಿ ಚೀಮಾರಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಕೊಟ್ಟಿದ್ರು ಎಲ್ಲ ಹೇಳಿ ಅದು ಹೇಳ್ಬಿಟ್ಟು ಇದನ್ನು ಹೇಳಿ ಟೋಟಲ್ ಹೇಳ್ಬಿಡಿ ಇಡೀ ನಾನು ಸವಾಲಾಗ್ತಾ ಇದ್ದೀನಿ ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಡೀ 10 ವರ್ಷದಲ್ಲಿ ಮೋದಿ ಸರ್ ಕರ್ನಾಟಕಕ್ಕೆ ಪಿನ್ ಟು ಪಿನ್ ಎಲ್ಲ ಇಲಾಖೆಗಳಲ್ಲಿ ನಿಮ್ಮಲ್ಲಿ ಎಷ್ಟು ಇಲಾಖೆ ಇದೆ ಅಷ್ಟು ಇಲಾಖೆಗೂ ಎಷ್ಟು ದುಡ್ಡು ಬಂದಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಂಥ 10 ವರ್ಷದಲ್ಲಿ ಎಷ್ಟು ಬಂದಿದೆ ಓಪನ್ ಆಗಿ ಹೇಳ್ಬಿಡಿ ರೌಂಡ್ ಫಿಗರ್ ಹೇಳ್ಬಿಡಿ ಜನಕ್ಕೆ ಅರ್ಥ ಆಗ್ತದೆ ಬಿಡಿಸಿ ಯಾಕೆ ಹೇಳ್ತೀರಾ ರೌಂಡ್ ಫಿಗರ್ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಕರ್ನಾಟಕಕ್ಕೆ ಇಷ್ಟು ಎಲ್ಲ ಇಲಾಖೆ ಸೇರಿ ಇಷ್ಟು ಬಂದಿದೆ ಮೋದಿಯವರಿದ್ದಾಗ ಇಷ್ಟು ಕಡಿಮೆ ಬಂದಿದೆ ಅಂತ ಹೇಳಿ ನೋಡೋಣ ನಿಮಗೆ ಆ ಧೈರ್ಯ ಇದ್ದರೆ ಹೇಳಿ ಅದು ಬಿಟ್ಬಿಡ್ತೀರಾ ಯಾವುದೋ ತೊಗೊಳೋದು ಒಂದು ಹೇಳೋದು ಬರಗಾಲದ್ದು ಅಂತ ಬರಗಾಲದ್ದು ನಮ್ಮ ಸರ್ಕಾರ ಇದ್ದಾಗ ನಾವೇನು ಕೊಟ್ಟಿದ್ದೀರಿ ಬರಗಾಲ ಫ್ಲಡ್ ಬಂದಿತ್ತು ನಾವು ಸರ್ಕಾರ ಇದ್ದಾಗ ನೀವು ಬಂದಮೇಲೆ ಬರಗಾಲ ಬಂದಿದೆ ಸಿದ್ದರಾಮಯ್ಯನವರು 5 ವರ್ಷ ಇದ್ದಾಗೂ ಬರಗಾಲ ಈಗ 1 ವರ್ಷ ಬಂದಾಗೂ ಬರಗಾಲ ನಾವಿದ್ದಾಗೆಲ್ಲ ಫ್ಲಡ್ ಆಯಿತು ಅವಾಗೇನು ದುಡ್ಡುಗಳು ಎಲ್ಲಿಂದ ಬಿಡುಗಡೆ ಮಾಡಿದ್ದೀರಿ ನಾನೇ ಕಂದಾಯ ಸಚಿವನಿದ್ದೆ ನವಂಬರಲ್ಲಿ ಅಕ್ಟೋಬರಲ್ಲಿ ಫ್ಲಡ್ ಆದರೆ ನವಂಬರಲ್ಲಿ ಡಿಸೆಂಬರಲ್ಲಿ ಹಣ ಬಿಡುಗಡೆ ಮಾಡಿದ್ದೀನಿ ಕೇಂದ್ರ ಸರ್ಕಾರ ನಮಗೆ ಅದನ್ನು ಮಾರ್ಚು ಮೇನಲ್ಲಿ ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಾಗೂ ಕೊಟ್ಟಿರೋದು ಹೆಂಗೆ ಕೊಟ್ಟಿದ್ದಾರೋ ಮೋದಿಯವ್ರ ಸರ್ಕಾರದಾಗೂ ಅದೇ ರೀತಿ ಕೊಟ್ಟಿದ್ದಾರೆ ಎಲ್ಲ ಒಂದೇ ರಾಜ್ಯದ್ದು ಕೊಡಲ್ಲ 10-12 ರಾಜ್ಯದಲ್ಲಿ ಬರಗಾಲ ಇದೆ ಎಲ್ಲವನ್ನು ಸಮೀಕ್ಷೆ ಮಾಡಿ ಕೊಡಬೇಕು ಈಗ ಹೋಗಿದ್ದಾರಲ್ಲ ಸುಪ್ರೀಂ ಕೋರ್ಟ್ಗೆ ಮೊನ್ನೆ ಕೇರಳ ಹೋಗಿ ಚೀಮಾರಿ ಹಾಕ್ಸ್ಕೊಂಬಂದಿದ್ದಾರಲ್ಲ ಇವರು ಹಾಕ್ಸ್ಕೊಂಬರಲಿ ಚೀಮಾರಿ